ನಮಸ್ಕಾರ ಗೆಳೆಯರೇ. IMF ಭಾರತದ GDP 4 ಟ್ರಿಲಿಯನ್ ಮಾರ್ಕ್ ಅನ್ನು ಕ್ರಾಸ್ ಮಾಡಿದೆ. ಪ್ರಸ್ತುತ ಭಾರತದ GDP ಸರಿಸುಮಾರು $4.2 ಟ್ರಿಲಿಯನ್ ಅನ್ನು ತಲುಪಿದ್ದು 2025 ಅಂತ್ಯದ ವೇಳೆಗೆ ಭಾರತದ GDP $4.3 ಟ್ರಿಲಿಯನ್ ತಲುಪಲಿದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದೆ. ಹಾಗೇನೆ ಈ IMF 2015ರಲ್ಲಿ ಭಾರತದ GDP $2.1 ಟ್ರಿಲಿಯನ್ ಆಗಿತ್ತು ಅಂತ ಹೇಳಿದೆ. ಅಂದರೆ ಕಳೆದ 10 ವರ್ಷಗಳಲ್ಲಿ ಭಾರತದ GDP ದ್ವಿಗುಣಗೊಂಡಿದ್ದು, ಕಳೆದ 10 ವರ್ಷಗಳಲ್ಲಿ ಭಾರತದ GDP 105% ಅಷ್ಟು ಜಿಗಿತವನ್ನ ಕಂಡಿದೆ. ಪ್ರಸ್ತುತ GDPಗೆ ಸಂಬಂಧಿಸಿದಂತೆ ಅಮೆರಿಕ ಮೊದಲ ಸ್ಥಾನದಲ್ಲಿದೆ, ಚೀನಾ 2ನೇ ಸ್ಥಾನದಲ್ಲಿ, ಜರ್ಮನಿ 3ನೇ ಸ್ಥಾನದಲ್ಲಿ ಹಾಗೂ ಜಪಾನ್ 4ನೇ ಸ್ಥಾನದಲ್ಲಿದ್ದರೆ ಭಾರತ ಈಗ 5ನೇ ಸ್ಥಾನದಲ್ಲಿದೆ. ಆದರೆ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಕೆಲವೇ ತಿಂಗಳುಗಳಲ್ಲಿ ಭಾರತವು ಜಪಾನ್ ಅನ್ನ ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ GDP ದೇಶವಾಗಲಿದೆ. IMFನ ಡೇಟಾನ ಪ್ರಕಾರ ಭಾರತದ GDP ಪ್ರಸ್ತುತ ಸುಮಾರು $4.2 ಟ್ರಿಲಿಯನ್ ಆಗಿದ್ದು, ಜಪಾನ್ನ GDP ಸುಮಾರು $4.4 ಟ್ರಿಲಿಯನ್ ಆಗಿದೆ. ಈ $200 ಬಿಲಿಯನ್ ವ್ಯತ್ಯಾಸವನ್ನ ಭಾರತವು ಈ ಫೈನಾನ್ಷಿಯಲ್ ವರ್ಷದೊಳಗೇನೆ ಭರಿಸಲಿದೆ. IMF ಡೇಟಾನ ಪ್ರಕಾರ 2025-26 ಅಂತ್ಯದ ವೇಳೆಗೆ ಭಾರತವು GDP ವಿಷಯದಲ್ಲಿ ಜಪಾನ್ ಅನ್ನ ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಬರಲಿದೆ. ಯಾಕಂದ್ರೆ ಜಪಾನ್ನ GDP ಗ್ರೋತ್ ಪ್ರಸ್ತುತ 0% ನಡೀತಾ ಇದೆ, ಅಂದ್ರೆ ಅದು ಅಲ್ಲೇ ಸ್ಟಾಪ್ ಆಗಿದೆ. ಆದರೆ ಈ ಕಡೆ ಭಾರತವು 6.5% ಗ್ರೋತ್ ರೇಟ್ನೊಂದಿಗೆ ಮುಂದುವರಿಯುತ್ತಿದೆ. ಸೊ ಆದ್ದರಿಂದ 2025 ಫೈನಾನ್ಷಿಯಲ್ ಇಯರ್ನ ಅಂತ್ಯದ ಮೊದಲು ಭಾರತವು ಜಪಾನ್ ಅನ್ನ ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ. ನಿಮ್ಮ ಮಾಹಿತಿಗಾಗಿ ಇನ್ನೊಂದು ಕುತೂಹಲಕಾರಿ ವಿಷಯವನ್ನು ಹೇಳುವುದಾದರೆ, ಈಗಿಂದ 30 ವರ್ಷಗಳ ಹಿಂದೆ 1995ರಲ್ಲಿ ಜಪಾನ್ನ GDP $5 ಟ್ರಿಲಿಯನ್ ಗಳಷ್ಟಿತ್ತು ಮತ್ತು ಆ ಸಮಯದಲ್ಲಿ ಭಾರತದ GDP ಕೇವಲ $0.32 ಟ್ರಿಲಿಯನ್ ಅಷ್ಟೇ ಆಗಿತ್ತು. ಅಂದರೆ 1995ರಲ್ಲಿ ಜಪಾನ್ನ GDP ಭಾರತಕ್ಕಿಂತ 16 ಪಟ್ಟರಷ್ಟು ಹೆಚ್ಚಾಗಿತ್ತು. ಆದರೆ ಅಂದಿನಿಂದ ಈ ಜಪಾನ್ನ ಬೆಳವಣಿಗೆಯ ಕತೆ ಸಂಪೂರ್ಣವಾಗಿ ನಿಂತು ಹೋಗಿದ್ದು, ಕಳೆದ 30 ವರ್ಷಗಳಲ್ಲಿ ಭಾರತವು ತನ್ನ GDPಯನ್ನು 13 ಪಟ್ಟರಷ್ಟು ಹೆಚ್ಚು ದಾಟಿಸಿದೆ. ಅಂದರೆ ಕಳೆದ 30 ವರ್ಷಗಳಲ್ಲಿ 13 ಪಟ್ಟರಷ್ಟು ಗ್ರೋತ್ ಆಗಿದೆ. ಸದ್ಯಕ್ಕೆ ಜಪಾನನ್ನು ಮೀರಿಸುವುದು ಕೇವಲ ಔಪಚಾರಿಕತೆ ಅಷ್ಟೇ. ಅದರ ನಂತರ ಜರ್ಮನಿ ಬರ್ತದೆ ಹಾಗೂ ಪ್ರಸ್ತುತ ಅದು 3ನೇ ಸ್ಥಾನದಲ್ಲಿದೆ. IMF ಡೇಟಾನ ಪ್ರಕಾರ ಜರ್ಮನಿಯ GDP ಪ್ರಸ್ತುತ $4.7 ಟ್ರಿಲಿಯನ್ ಆಗಿದ್ದು, ಭಾರತ ಯಾವ ಸ್ಪೀಡಲ್ಲಿ ಗ್ರೋ ಆಗ್ತಾ ಇದೆ ಅಂದರೆ, ಇದರ ಪ್ರಕಾರ ಭಾರತದ GDP ಜರ್ಮನಿಯನ್ನು ಕೂಡ ಮೀರಿಸಲಿದೆ. ಹಾಗೂ ಈ IMF ಆ ಟೈಮನ್ನು ಕೂಡ ಹೇಳಿದ್ದು 2027 ವರ್ಷದಲ್ಲಿ. ಅಂದರೆ IMF ಕೊಟ್ಟ ಈ ಡೇಟಾ ಪ್ರಕಾರ 2027 ಸೆಕೆಂಡ್ ಕ್ವಾರ್ಟರಲ್ಲಿ, ಅಂದರೆ ಮಿಡ್ ಆಫ್ 2027ರಲ್ಲಿ ಭಾರತವು ಜರ್ಮನಿಯನ್ನು ಹಿಂದಿಕ್ಕಿ ವಿಶ್ವದ 3ನೇ ಅತಿ ದೊಡ್ಡ GDP ಹೊಂದಿರುವ ದೇಶವಾಗಲಿದೆ. ಹಾಗೂ ಈ ಸಮಯದಲ್ಲಿ ಜರ್ಮನಿಯ GDPಯ ಗ್ರೋತ್ ರೇಟು ನಿಂತು ಹೋಗಿರುವುದಕ್ಕೆ ಕಾರಣವೂ ಕೂಡ ಇದೇ ಆಗಿದೆ. IMF ಡೇಟಾನ ಪ್ರಕಾರ 2025ರಲ್ಲಿ ಈ ಜರ್ಮನಿಯ ಗ್ರೋತ್ ಕೇವಲ 0.3% ಅಷ್ಟು ಇರಲಿದೆ. ಸೊ ಇದರಿಂದಾಗಿ ಭಾರತವು 2027 ವೇಳೆಗೆ ಜರ್ಮನಿಯನ್ನು ಹಿಂದಿಕ್ಕಿ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ. ಹಾಗೂ ಇದರೊಂದಿಗೇನೆ ಈ IMF 2032 ವೇಳೆಗೆ ಭಾರತದ ಈ $10 ಟ್ರಿಲಿಯನ್ ಆರ್ಥಿಕತೆ ಆಗುವ ಕನಸು ನನಸಾಗಲಿದೆ ಅನ್ನೋದನ್ನ ಹೇಳಿದೆ. ಅಂದರೆ 2032 ವೇಳೆಗೆ ಭಾರತದ GDP $10 ಟ್ರಿಲಿಯನ್ ತಲುಪಲಿದೆ. IMFನ ಡೇಟಾ ಪ್ರಕಾರ GDP ಬೆಳವಣಿಗೆಯ ದರದಲ್ಲಿ ಭಾರತವು G20, G7 ಮತ್ತು ಬ್ರಿಕ್ಸ್ನ ಎಲ್ಲ ದೇಶಗಳನ್ನು ಕೂಡ ಮೀರಿಸಿದೆ. ಕಳೆದ 10 ವರ್ಷಗಳಲ್ಲಿ ಅತಿ ಹೆಚ್ಚು GDP ಗ್ರೋತ್ ರೇಟನ್ನು ಹೊಂದಿರುವ ದೇಶಗಳ ಲಿಸ್ಟಲ್ಲಿ ಭಾರತವು 105% ಒಂದಿಗೆ ಮೊದಲ ಸ್ಥಾನದಲ್ಲಿದೆ. ಈ ಚೀನಾ 76% ಗ್ರೋತ್ ರೇಟ್ನೊಂದಿಗೆ 2ನೇ ಸ್ಥಾನದಲ್ಲಿದೆ ಮತ್ತು ಅಮೆರಿಕ 66% ಗ್ರೋತ್ ರೇಟ್ನೊಂದಿಗೆ 3ನೇ ಸ್ಥಾನದಲ್ಲಿದೆ. ಅಂದರೆ ಭಾರತವು ವೇಗವಾಗಿ ಬೆಳೆಯುತ್ತಿರುವ ಈ GDPಯಲ್ಲಿ ಅಮೆರಿಕ ಮತ್ತು ಚೀನಾವನ್ನು ಕೂಡ ಹಿಂದಿಕ್ಕಿದೆ. ಹಾಗೇನೇ ಗೆಳೆಯರೆ, ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ 2007ರಲ್ಲಿ ಭಾರತವು $1 ಟ್ರಿಲಿಯನ್ GDPಯನ್ನು ಅಚೀವ್ ಮಾಡಿತ್ತು. ಅದರ ನಂತರ 2014ರಲ್ಲಿ ಭಾರತ $2 ಟ್ರಿಲಿಯನ್ ಗಡಿಯನ್ನು ದಾಟಿತ್ತು ಮತ್ತು 2021ರಲ್ಲಿ ಭಾರತ $3 ಟ್ರಿಲಿಯನ್ ಗಡಿಯನ್ನು ಮುಟ್ಟಿದ್ದು, ಈಗ 2025ರಲ್ಲಿ ಭಾರತ $4 ಟ್ರಿಲಿಯನ್ ಸಂಖ್ಯೆಯನ್ನು ಕ್ರಾಸ್ ಮಾಡಿದೆ. ಅಂದಾಜಿನ ಪ್ರಕಾರ 2027 ಅಂತ್ಯದ ವೇಳೆಗೆ ಅಥವಾ 2028 ಆರಂಭದ ವೇಳೆಗೆ ಭಾರತದ GDP $5 ಟ್ರಿಲಿಯನ್ ಮಾರ್ಕನ್ನು ಟಚ್ ಮಾಡಲಿದೆ.
ಸೊ ಈ GDP ಅಂತೂ ಈಗ ಬೆಳೆಯುತ್ತಲೇ ಇರ್ತದೆ. ಸರ್ಕಾರವು ಈಗ ಉದ್ಯೋಗದ ಮೇಲೂ ಕೂಡ ಕೆಲಸ ಮಾಡಬೇಕು ಹಾಗೂ ಕೆಲವು ಬದಲಾವಣೆಗಳನ್ನು ಮಾಡುವ ಮೂಲಕ GST ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ಕಡಿಮೆ ಮಾಡಬೇಕು. ಹಾಗೆ ನೋಡುವುದಾದರೆ ಉಳಿದಿದ್ದೆಲ್ಲವೂ ಸರಿಯಾಗೇ ಇದೆ. ಐ ಹೋಪ್ ಭಾರತದ ಈ ಪ್ರಗತಿಯು ಇದೇ ಸ್ಪೀಡಲ್ಲಿ ಮುಂದುವರಿಯುತ್ತಲೇ ಇರಲಿ. ಒಂದಿನ ನಾವು ಚೀನಾ ಮತ್ತು ಅಮೆರಿಕಾದೊಂದಿಗೆ ಸ್ಪರ್ಧಿಸುವ ಆ ಸಮಯನೂ ಕೂಡ ಬರಲಿ. ಯಾಕಂದರೆ ಈ ಪಾಶ್ಚಿಮಾತ್ಯ ದೇಶಗಳು ಭಾರತವನ್ನು ತುಂಬ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮನ್ನು ದುರ್ಬಲಗೊಳಿಸಿವೆ ಹಾಗೂ ಪಾಕಿಸ್ತಾನದ ಮಡಿಲಲ್ಲಿ ಕುಳಿತು ಚೀನಾಗೆ ಸಹಾಯ ಮಾಡುತ್ತಿವೆ. ಸೊ ಈಗ ಈ ಸೇಡು ತೀರಿಸಿಕೊಳ್ಳುವ ಸಮಯ ಬರಲಿದ್ದು ಭಾರತದ GDP ಈ ಚೀನಾ ಮತ್ತು ಅಮೆರಿಕಾಗೆ ಹತ್ತಿರವಾಗುವ ಆ ದಿನಕ್ಕಾಗಿ ಈಗ ನಾವು ಕಾಯ್ತಾ ಇದ್ದೇವೆ. ಸೊ ಗೆಳೆಯರೆ, ಸದ್ಯಕ್ಕೆ ಭಾರತದ GDP ತುಂಬ ವೇಗವಾಗಿ ಬೆಳೆಯುತ್ತಿದ್ದು ಇದಕ್ಕೆ ಕ್ರೆಡಿಟನ್ನು ನೀವು ನಮ್ಮ ದೇಶದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೊಡ್ತೀರಾ? ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.